ಲಿವಿಂಗ್ಸ್ಟನ್ ಅಬ್ಬರಕ್ಕೆ ಗುಜರಾತ್ ಧ್ವಂಸ. ಮೊಹಮ್ಮದ್ ಸಿರಾಜ್ ಬೆಂಕಿ ಬೌಲಿಂಗ್. RCB ಹೊಡೆದಿದ್ದು 169 ಅಷ್ಟೇ. ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಿರ್ತಾರೆ. ಸೆಕೆಂಡ್ ಓವರ್ನಲ್ಲಿ ವಿಕೆಟ್ನ ಒಪ್ಪಿಸ್ಬಿಡ್ತಾರೆ. ಆದರೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ದು ಯಾರು ಗೊತ್ತಾ? ದೇವದತ್ ಪಡಿಕ್ಕಲ್ ಅಲ್ಲ ಗುರು. ದೇವದತ್ ಪಡಿಕ್ಕಲ್ಲು ಕೂಡ ಔಟ್ ಆಗೋಗ್ತಾರೆ ಅಂತ ಹೇಳ್ಬೋದು. ಯಾರಿಗೆ? ಸಿರಾಜ್ಗೆ. ಆಮೇಲೆ ಫಿಲಿಪ್ ಸಾಲ್ಟ್ ಅವರು ಬೆಂಕಿ 6 ಹೊಡಿತಾರೆ. ಲಿವಿಂಗ್ಸ್ಟನ್ ಅದಾದಮೇಲೆ ಬಂದು 40 ಬಾಲ್ಗೆ 54 ರನ್ ಹೊಡಿತಾರೆ. ಲಿವಿಂಗ್ಸ್ಟನ್ ಆರ್ಭಟ ಅಂತೂ ಚೆನ್ನಾಗಿತ್ತು ಗುರು. ಸುಮಾರು ಚಾನ್ಸು ಕೂಡ ಸಿಕ್ತು. ಅಲ್ಲಿ ಪಾರ್ಟ್ನರ್ಶಿಪ್ ಬೇಕಾಗಿತ್ತು. 38 ರನ್ಗಳ ಪಾರ್ಟ್ನರ್ಶಿಪ್ ಕೂಡ ಬಂತು. RCB ತಂಡ 20 ಓವರ್ಗೆ ಹೊಡೆದಿದ್ದು 169, 8 ವಿಕೆಟ್ನ ಕೊಟ್ಬಿಡ್ತಾರೆ. RCB ತಂಡ ಒಂದು ಸ್ವಲ್ಪ ಬ್ಯಾಟಿಂಗ್ ವೀಕ್ ಆಗಿ ಅನ್ನಿಸ್ತು. ಬೇಗ ಔಟ್ ಆಗ್ತಾರೆ ಎಲ್ಲರೂ ಕೂಡ. ಸಾಲ್ಟ್ ಹೊಡೆದಿದ್ದು ಎಷ್ಟು ಗೊತ್ತಾ? 14 ರನ್ನು. ವಿರಾಟ್ ಕೊಹ್ಲಿ 7 ರನ್ನು. ದೇವದತ್ ಪಡಿಕ್ಕಲ್ 4 ರನ್ನು. ರಜತ್ ಪಡಿದ 12 ರನ್. 4 ವಿಕೆಟು ಬೇಗನೆ ಕಳ್ಕೊತಾರೆ. ಜಿತೇಶ್ ಶರ್ಮಾ ಲಿವಿಂಗ್ಸ್ಟನ್ ಪಾರ್ಟ್ನರ್ಶಿಪ್ ಚೆನ್ನಾಗಿರುತ್ತೆ. ಜಿತೇಶ್ ಶರ್ಮಾ ಸಾಲಿಡ್ ಆಗಿ ಕಾಣಿಸ್ತಾರೆ. 21 ಬಾಲ್ಗೆ 33. ಅದಾದಮೇಲೆ ಲಿವಿಂಗ್ಸ್ಟನ್ 54, ಕೃಣಾಲ್ ಪಾಂಡ್ಯ 5 ರನ್ ಹೊಡಿತಾರೆ. ಟಿಮ್ ಡೇವಿಡ್ ಕೊನೆಯಲ್ಲಿ ಚೆನ್ನಾಗಿ ಆಡ್ತಾರೆ ಗುರು. 18 ರನ್ ಹೊಡಿತಾರೆ. ಸಾಕಾತ್ ಅಂತ ಹೇಳ್ಬೋದು. 18 ಬಾಲ್ಗೆ 32 ರನ್ ಹೊಡಿತಾರೆ. 2 ಸಿಕ್ಸು 3 4 ಕೂಡ ಬರುತ್ತೆ. ಭುವನೇಶ್ವರ್ ಕುಮಾರ್ 1 ರನ್ ಕೂಡ ಹೊಡಿತಾರೆ. RCB ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇವತ್ತು ವೀಕ್ ಆಗಿತ್ತು ಅಂತ ಹೇಳ್ಬೋದು. ಈ ಒಂದು ಪಿಚ್ಚಲ್ಲಿ ಬ್ಯಾಟಿಂಗ್ ಹೊಡೋದು ಕಷ್ಟ. ಆದರೆ ಸುಮ್ಮನೆ ವಿಕೆಟ್ನ ಎಸೆದ್ಬಿಟ್ರು. ಸೂಪರಾಗಿ ಬೌಲಿಂಗ್ ಮಾಡಿದ್ದು ಸಿರಾಜ್ 3 ವಿಕೆಟ್, ಹರ್ಷಿತ್ ಖಾನ್ 1 ವಿಕೆಟ್, ಪ್ರಸಿದ್ಧ ಕೃಷ್ಣ 1 ವಿಕೆಟ್, ಸಾಯಿ ಕಿಶೋರ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. 4 ಓವರ್ 22 ರನ್ 2 ವಿಕೆಟ್. ಇಶಾಂತ್ ಶರ್ಮಾ 1 ವಿಕೆಟ್ನ ಪಡಿತಾರೆ. ವಿರಾಟ್ ಕೊಹ್ಲಿ ಸಖತ್ತಾಗಿ ಆಡ್ತಿದ್ರು. ಅವ್ರು ಬೇಗ ಔಟ್ ಆಗ್ತಾರೆ. RCB ತಂಡಕ್ಕೆ ಅಲ್ಲಿ ದೊಡ್ಡ ಸಂಕಷ್ಟ ಶುರು ಆಗುತ್ತೆ. ಒಟ್ಟಿನಲ್ಲಿ ಬೌಲಿಂಗು ಸಿರಾಜ್ ಆನ್ ಡಾಟ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾವುದೇ ರೀತಿ ರನ್ಗಳನ್ನು ಹೊಡ್ಸ್ಕೊಳೋದಿಲ್ಲ. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೆಂಗೆ ಬೌಲಿಂಗ್ ಮಾಡಬೇಕು ಅಂತ ತಿಳಿಸ್ಕೊಂಡು ಕೊಟ್ಟಿದ್ದಾರೆ. ಸಾಕಾತ ಅಂತ ಹೇಳ್ಬೋದು. RCB ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದ್ರಲ್ಲಿ ಇವತ್ತು ಯಶಸ್ವಿ ಆಗಿಲ್ಲ. ಇನ್ನೂ ಕೂಡ ಒಂದು 20 ರನ್ ಹೊಡಿಬೋದಾಗಿತ್ತು. ಕೊನೆಯಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿಬಿಡ್ತಾರೆ ಬೇರೆ ತಂಡಗಳು. ಸೂಪರಾಗಿ ಬೌಲಿಂಗ್ ಮಾಡ್ತಾರೆ. ರಶೀದ್ ಖಾನ್ಗೆ ನಾಯಿಗೆ ಹೊಡೆದಂಗೆ ಹೊಡೆದ್ರು. 4 ಓವರ್ಗೆ 54 ರನ್ನು. ಎಕ್ಸ್ಪೆನ್ಸಿವ್ ಆಗಿದ್ದು ರಶೀದ್ ಖಾನು. ಆದರೆ RCB ತಂಡ 169ಗೆ ಆಲ್ಔಟ್ ಆಗ್ತಾರೆ. 169ಗೆ 8 ವಿಕೆಟ್ ಕೊಡ್ತಾರೆ. 170 ರನ್ನು ಟಾರ್ಗೆಟು. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ. ಗುಜರಾತ್ ಚೆನ್ನಾಗೇ ಬೌಲಿಂಗ್ ಮಾಡಿದೆ. RCB ವಿಕೆಟು ಬ್ಯಾಟಿಂಗ್ ವಿಕೆಟ್ ಥರ ಕಾಣಿಸ್ತಾ ಇಲ್ಲ, ಬೌಲಿಂಗ್ ವಿಕೆಟ್ ಥರ ಕಾಣಿಸ್ತಿದೆ. ಲೆಂತು ಲೈನು ಕರೆಕ್ಟಾಗಿಟ್ಟರೆ RCB ತಂಡ ಇವತ್ತು ಪಂದ್ಯವನ್ನು ಗೆಲ್ತಾರೆ. 170 ಟಾರ್ಗೆಟು ಕಷ್ಟನೇ, ಆದರೂ ಚೆನ್ನಾಗಿ ಹಾಕ್ಬೇಕು ಬೌಲಿಂಗು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.